ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆಫ್ಟರ್ನೂನಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ರಾಮಂದ್ರ ಓಪನ್ ಆಗೋದಕ್ಕೆ ಇನ್ನು 5 ಡೇಸ್ ಇದೆ. ಸೊ ಮನೇಲೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಮನೇಲಿ ಸಂಪು ಟ್ಯಾಂಕ್ ಆ ಥರ ಏನಿಲ್ಲ. ನೀರು ಬಿಟ್ಟಾಗ ಈ ಥರ ನೀರು ತುಂಬಿ ಇಟ್ಕೊಂಡಿರ್ತೀವಿ ನಾವು ಎಲ್ಲದಕ್ಕೂ. ಅಂದರೆ 3 ಡೇಸ್ ಒಂದು ಸಲ ಅಷ್ಟೇ ನೀರು ಬಿಡೋದು, ಅದು 2 ಅವರ್ಸ್ ಬಿಟ್ಟಿರ್ತಾರೆ ಅಷ್ಟೇ. ಆವಾಗ ನಾವು ಈ ಥರ ನೀರೆಲ್ಲ ತುಂಬಿಟ್ಕೊತೀವಿ. ಸೊ ಈಗ ಮಳೆ ಇಲ್ಲದೆ ಇರೋದ್ರಿಂದ ನಮಗೆ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅಂದರೆ ಕರೆಕ್ಟಾಗಿ ನೀರು ಒಂದೊಂದು ಸಲ ಬಿಡೋದಿಲ್ಲ. ಬಟ್ ನಮ್ಮ ಮನೇಲಿ ಸಂಪೆಲ್ಲ ಯಾಕಿಲ್ಲ ಅಂತಂದರೆ, ಇಲ್ಲಿರೋ ಜಾಗ ಎಲ್ಲ ಫುಲ್ಲು ಮನೆ ಕಟ್ಟಿರೋದೆಲ್ಲ ಕಲ್ಲು ಇತ್ತಂತೆ, ದೊಡ್ಡ ದೊಡ್ಡದು ಕಲ್ಲು ಅದ್ರ ಮೇಲೆ ಕಟ್ಟಿರೋದ್ರಿಂದ ಹಳ್ಳ ತೋಡೋದಕ್ಕೆ ಸಂಪ್ ಮಾಡಬೇಕಂದ್ರೆ ಹಳ್ಳ ತೋಡಬೇಕಲ್ವ, ಅದಕ್ಕೆ ಕಲ್ಲಿರೋದ್ರಿಂದ ಇಲ್ಲಿ ಮಾಡೋದಕ್ಕಾಗಿಲ್ಲ. ಬಟ್ಟೆಗಳೆಲ್ಲ ಒಣಗಾಕಿದ್ದಾರೆ ಎಲ್ಲ ಮನೇನು ಕ್ಲೀನ್ ಮಾಡೋದಕ್ಕೋಸ್ಕರ. ಮತ್ತು ಇವಾಗ ರಾಮಂದ್ರ ಓಪನ್ ಮತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ಈಗಲೇ ಕ್ಲೀನ್ ಮಾಡ್ಕೊತಿದ್ದಾರೆ. ನಮ್ಮ ಕರಿಯ ಮತ್ತು ಕುಳ್ಳ ಇಬ್ಬರು ಇಲ್ಲೇ ಅವರೇ ನೋಡಿ. ಇವತ್ತು ಹೊಲಕ್ಕೆ ಕರ್ಕೊಂಡು ಹೋಗಿಲ್ಲ, ಇಲ್ಲೇ ಅವರೇ. ಇದು ಕರಿಯ. ಆ್ಯಕ್ಚುಲಿ ಈ ಮರಿಗೆ ನಾನು ಹೆಸರಿಟ್ಟಿದ್ದು. ಕಪ್ಪಗೆ ನಮ್ಮ ಮನೆಗೆ ಬಂದ ಅಂತೇಳಿ ಕರಿಯ ಅಂತ ಇಟ್ಟೆ. ಈ ಮರಿಗೆ ನಮ್ಮ ಶಿವಮ್ಮ ಇಟ್ಟಿರೋದು ಹೆಸ್ರನ್ನ ಕುಳ್ಳ ಅಂತ. ಯಾಕಂದರೆ ಇದು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆಯಲ್ಲ ಅದಕ್ಕೆ. ಇದು ಹೊಸ ಮರಿ ತಂದಿರೋದು, ನಾನು ಮೈಸೂರಲ್ಲಿ ಇದ್ನೆಲ್ಲ ಅವಾಗ ತಂದಿದ್ದು ಮರಿ ಇದು. ಇದು ನಾನು ಇಲ್ಲೇ ಇದ್ದಾಗ ತಂದಿದ್ದು ಮರಿ. ನಾನು ಈಚೆ ಬಂದಿದ್ದೀನಲ್ಲ, ಅದಕ್ಕೆ ಏನೋ ಕೊಡೋಕೆ ಬಂದವಳೆ ಅಂತ ಎರಡು ಎದ್ದು ನಿಂತ್ಕೊಂಡು ನೋಡ್ತಾವೆ. ನನಗೇನು ತಗೊಂಡೇ ಬಂದಿಲ್ಲ ಮರಿ ಕೊಡೋಕ್ಕೆ. ಊಟ ನಮ್ಮ ಮನೆಯಲ್ಲಿ ಗಣಕೆ ಸೊಪ್ಪು ಅಂತ ಹೇಳ್ತೀವಿ ಮೈಸೂರಲ್ಲಿ, ಇಲ್ಲಿ ಬೆಳ್ಳುಳ್ಕೆ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪನ್ನ ಹುರಿದು ಹಾಲು ಬಿಟ್ಟಿರೋದು, ಇದಕ್ಕೆ ರೈಸ್ ಮಾಡ್ಕೊಂಡಿದ್ದೀವಿ ಇವತ್ತು. ಕನ್ಸೀವ್ ಇದ್ದಾಗ ಸೋಂಪು ತಿಂತಾ ಇದ್ದೆ ಆಯಿತಾ. ಆ ಸೋಂಪುನ ಒಂದಿನ ತಿನ್ನಷ್ಟು ತಿಂದ್ಬಿಟ್ಟು ಯಾಕೋ ಬೇಡ ಅನ್ನಿಸ್ತು. ಅದಕ್ಕೆ ತೊಗೊಂಡು ಬಂದು ಈ ಪಾಟ್ ಒಳಗೆ ಹಾಕ್ತೆ. ಅದು ಎಷ್ಟು ಚೆನ್ನಾಗಿ ಗಿಡ ಆಗಿದೆ ಅಂದರೆ ಚೆನ್ನಾಗಿ ಬಂದೈತೆ. ಇದ್ರ ಗಿಡ ಈ ಥರ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಊಟ ಎಲ್ಲ ಮಾಡಾದ್ಮೇಲೆ ಬಟ್ಟೆ ಮಡ್ಸೋಣ ಅಂತ ಬಂದೆ. ಪಿಂಟು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರ್ತೀನಿ. ನಮ್ಮ ಮನೇಲಿ ಬಟ್ಟೆ ಅಂದರೆ ಪಿಂಟುದೇ ಜಾಸ್ತಿ ಇರುತ್ತೆ, ಇಲ್ಲಾದರೂ ಅಷ್ಟೇ ಅಲ್ಲಾದರೂ ಅಷ್ಟೇ. ನಾವು ಜಾಸ್ತಿ ಪ್ಯಾಂಪರ್ಸ್ ಹಾಕೋದಿಲ್ಲ ಅವನಿಗೆ, ನೈಟ್ ಟೈಮ್ ಜಾಸ್ತಿ ಹಾಕ್ತೀವಿ. ಅದು ಬಿಟ್ಟರೆ ಮಾರ್ನಿಂಗ್ ಟೈಮೆಲ್ಲ ನಾವು ಪ್ಯಾಂಪರ್ಸ್ ಹಾಕಲ್ವಲ್ಲ, ಸೊ ಅವನು ಸೂಸು ಎಲ್ಲ ಮಾಡಿರೋದೆಲ್ಲ ಇರುತ್ತೆ ಒದ್ದೆದು. ಸೊ ಅದೇ ಜಾಸ್ತಿ ಬಟ್ಟೆ ಇರುತ್ತೆ. ಮತ್ತು ನಾನು ಮೈಸೂರಿಂದ ಬಂದಾಗ ನಾವೆಲ್ಲ ಹಾಕ್ಕೊಂಡು ಬಂದ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಸೊ ಅದನ್ನೆಲ್ಲ ಮಡಿಸ್ತಾ ಇದ್ದೀನಿ. ಯಾಕೋ ಇವಾಗ ನಮ್ಮ ಪಿಂಟು ನಿದ್ದೆ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಯಾವಾಗಲೂ ಎತ್ಕೊಳ್ಳಿ ಅಂತಲೇ ಹಠ ಮಾಡ್ತಾ ಇರ್ತಾನೆ. ಅವನಿಗೆ ನಾವೆಲ್ಲ ಮಲಗಿಸಿ ಆಟಾಡಿಸಿದ್ರೆ ಅವನು ಸರಿಯಾಗಲ್ಲ. ಏನಿದ್ರು ಅವನ್ನ ಎತ್ಕೊಂಡು ಓಡಾಡ್ತಾ ಇರಬೇಕು, ಆ ಥರನೇ ಕೇಳ್ತಾ ಇರ್ತಾನೆ. ಯಾವಾಗೂ ಎತ್ಕೊಂಡು ಓಡಾಡ್ತಾ ಆಟಾಡಿಸಿದ್ರೆ ಮಾತ್ರ ಇರ್ತಾನೆ. ಮಲ್ಕೊಂಡು ನಾವು ಎಷ್ಟೇ ಮಾತಾಡ್ಸಿದ್ರೂ ಅಳ್ತಾನೆ ಇರ್ತಾನೆ. ನಮ್ಮ ಮನೇಲಿದ್ದಾಗ ನಮ್ಮಮ್ಮ ಅಪ್ಪ ಇಬ್ಬರೂ ಅವನ್ನ ಕರ್ಕೊಂಡು ಚೆನ್ನಾಗಿ ಆಟಾಡ್ಸೋದು ರೂಢಿ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವನು ಇವಾಗ ಇಲ್ಲ ಅದನ್ನೇ ಕೇಳ್ತಾ ಇರ್ತಾನೆ. ಯಾವಾಗಲೂ ಮಾತಾಡಿಸ್ತಾ ಇರಬೇಕು, ಇಲ್ಲ ಅಂದರೆ ಎತ್ಕೊಂಡು ಓಡಾಡ್ತಾ ಇರಬೇಕು, ಆ ಥರ ಕೇಳ್ತಾ ಇರ್ತಾನೆ. ನಮ್ಮ ಶಿವಮ್ಮ ಈ ಕಡೆ ಹಸುನು ನೋಡ್ಕೋಬೇಕು, ಮರಿಗಳನ್ನೂ ನೋಡ್ಕೋಬೇಕು, ಕರುನೂ ನೋಡ್ಕೋಬೇಕು. ಅದ್ರ ಮಧ್ಯೆ ಇವನು ನೋಡ್ಕೊಳ್ಳೋದಾಗಿದೆ. ಮರಿಗಳಿಗೆ ಅದಕ್ಕೆ ಮನೆ ಮುಂದೆನೇ ಕಟ್ಟಾಕೊಂಡು ಅವಕ್ಕೆ ಸೊಪ್ಪು ಹಾಕ್ಕೊಂಡು ಇವನು ಆಟಾಡ್ಸೋದು, ಆ ಕಡೆನೂ ನೋಡೋದು, ಆ ಥರ ಮಾಡ್ತಾ ಇರ್ತಾನೆ. ನನ್ನ ಜೊತೆಗೆ ಅವನು ಸ್ವಲ್ಪ ಟೈಮ್ ಆಟಾಡ್ತಾನೆ ಅಷ್ಟೇ. ಅದಾದಮೇಲೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನೊಬ್ಬಳೇ ಎಷ್ಟಂತ ಆಟಾಡ್ಸಿದ್ರು ಅವನಿಗೆ ಇನ್ಯಾರಾದರೂ ಬೇಕು ಆ ಥರ ಕೇಳ್ತಾ ಇರ್ತಾನೆ ಯಾವಾಗಲೂ. ಇಲ್ಲಿ ನಮ್ಮನೆಗಿಂತ ಜನ ಜಾಸ್ತಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಲ್ವ, ಎಲ್ಲರೂ ಮಾತಾಡಿಸ್ತಿರ್ತಾರೆ, ಆಟಾಡಿಸ್ತಿರ್ತಾರೆ. ಬಟ್ ಅವನಿಗೆ ಏನಂದರೆ ಬೆಳಗ್ಗೆ ಟೈಮ್ ಸಂಜೆ ಟೈಮ್ ಎಲ್ಲರೂ ಸಿಗ್ತಾರೆ, ಬಟ್ ಮಧ್ಯಾಹ್ನದ ಟೈಮೆಲ್ಲ ಯಾರೂ ಇರೋದಿಲ್ಲ ಅಲ್ವಾ, ಆವಾಗ ಅವನಿಗೆ ಬೇಜಾರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಶಿವಮ್ಮ ಇಬ್ಬರೇ ಇರ್ತೀವಲ್ವ, ಆವಾಗ ಯಾರಾದರೂ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಸೊ ನಂದು ಅಸೈನ್ಮೆಂಟ್ ಇನ್ನೊಂದು ಸಬ್ಜೆಕ್ಟ್ ಇತ್ತು, ಅದೊಂದು ಬ್ಯಾಲೆನ್ಸ್ ಇತ್ತು ಬರೆಯೋದು, ಅದಕ್ಕೋಸ್ಕರ ಅದನ್ನೆಲ್ಲ ಲೈನ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅಸೈನ್ಮೆಂಟ್ನ
ಸಿಂಚು ಹತ್ರ ಬರ್ಸ್ಕೊಂಡೆ ಒಂದೇ ಒಂದು ಸಬ್ಜೆಕ್ಟ್ ಅಂತ ಹೇಳಿ. ಅದು ಆಪ್ಷನಲ್ಲಿತ್ತು, ಅಡಿಷ್ನಲ್ ಸಬ್ಜೆಕ್ಟು. ಕನ್ನಡದಲ್ಲಿ ಬರೆಯೋಣ ಅಂತ ಹೇಳಿ ಬರಿತಾ ಇದ್ದೀನಿ ಅದು ಕನ್ನಡದಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಇಂಗ್ಲೀಷಲ್ಲಿ ಬರಿಬೇಕಲ್ಲ, ಅದಕ್ಕೆ ಇದೊಂದು ಕನ್ನಡ ಅಲ್ವಾ, ಹ್ಯಾಂಡ್ ರೈಟಿಂಗ್ ಚೇಂಜ್ ಆದರೆ ಏನೂ ಆಗೋದಿಲ್ಲ ಅಂತ ಹೇಳಿ ಎಲ್ಲದಕ್ಕೂ ಔಟ್ಲೈನ್ ಹಾಕ್ತಾ ಇದ್ದೀನಿ. ಅವಳು ಬಂದ ತಕ್ಷಣ ಕೊಟ್ಬಿಟ್ಟು ಬರೆಸೋಣ ಅಂತ. ನಾನು ಈ ಮಂತಲ್ಲೇ ಅಪ್ಲೋಡ್ ಮಾಡಬೇಕು ಆ್ಯಪ್ಗೆ ಅಂತೇಳಿ ಎಲ್ಲನೂ ಬರೆದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಅದು ಇನ್ನೂ ಸೆಪ್ಟೆಂಬರ್ ತನಕನೂ ಟೈಮ್ ಇದೆ. ನಾನು ನೋಡೇ ಇರಲಿಲ್ಲ ಕರೆಕ್ಟಾಗಿ. ಇದನ್ನು ಅಪ್ಲೋಡ್ ಮಾಡೋರು ಯಾರಾದ್ರೂ ಏನಾರು ಅಪ್ಡೇಟ್ ಇದೆಯಾ ಆ್ಯಪಲ್ಲಿ ಅಂತ ನೋಡೋಕೆ ಹೋದಾಗ ನೋಡಿದ್ದು ಇನ್ನು ಸೆಪ್ಟೆಂಬರ್ ತನಕ ಇದೆಯಲ್ಲ, ನಿಧಾನಕ್ಕೆ ಬರಿಬೋದಿತ್ತಲ್ಲ ಅಂತ. ಆಮೇಲೆ ಗೊತ್ತಾಗಿದ್ದು ನನಗೆ ಬಿಡು ಹೇಗಿದ್ರು ಬರ್ದಾಗಿದೆಯಲ್ಲ ಅನ್ನೋ ಸಮಾಧಾನ ಆಯಿತು. ಆ್ಯಕ್ಚುಲಿ ನೆಕ್ಸ್ಟ್ ಸೆಪ್ಟೆಂಬರ್ ಒಳಗಡೆ ಸೆಕೆಂಡ್ ಇಯರು ಮತ್ತು ಸೆಕೆಂಡ್ ಸೆಮ್ ಎಕ್ಸಾಮ್ಗೆ ಎರಡಕ್ಕೂ ಫೀಸ್ ಕಟ್ಟಬೇಕು. ಎಕ್ಸಾಮ್ ಲೇಟ್ ಆಗುತ್ತೆ ಸೆಕೆಂಡ್ ಸೆಮ್ದು ಅಂತ ಅಂದ್ಕೊಂಡೆ, ಆದರೆ ಸೆಕೆಂಡ್ ಸೆಮ್ದು ಬೇಗನೆ ಎಕ್ಸಾಮ್ ಇರುತ್ತೆ. ಅಕ್ಟೋಬರ್ ಇಲ್ಲ ನವೆಂಬರ್ ಒಳಗಡೆ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಬೇಗ ಆದರೆ ನೋ ಪ್ರಾಬ್ಲಮ್, ಖುಷಿ ಆಗುತ್ತೆ, ಬೇಗ ಮುಗಿಯುತ್ತಲ್ಲ ಅಂಥೇಳಿ. ಇನ್ನು ಫಸ್ಟ್ ಸೆಮ್ ಒಂದು ಬರೆದಿಲ್ಲ ನಾನು. ಫಸ್ಟ್ ಸೆಮ್ನ ಈ ಸೆಮ್ಮಲ್ಲೇ ಬರಿಬೋದು ಅಂತ ಹೇಳಿದ್ರು, ಆದರೆ ನನ್ನ ಹಸ್ಬೆಂಡು 2 ಸಬ್ಜೆಕ್ಟು 2 ಎಕ್ಸಾಮು ಒಂದೇ ದಿನ ಇದ್ಬಿಟ್ರೆ ಕಷ್ಟ ಆಗುತ್ತೆ, ಪಿಂಟುನ ಕರ್ಕೊಂಡೋಗಿ ಅಲ್ಲೆಲ್ಲ ಇರಿಸ್ಕೊಳ್ಳೋಕ್ಕೆ. ಒಂದು ಎಕ್ಸಾಮ್ ಬರೆಯೋಕ್ಕೇ ಅವ್ನು ಕರ್ಕೊಂಡೋಗೋದು ಕಷ್ಟ ಅಲ್ಲಿ ಅಂತೇಳಿ ನೆಕ್ಸ್ಟು ಥರ್ಡ್ ಸೆಮ್ ಬರಿಬೇಕಿದ್ರೆ ಫಸ್ಟ್ ಸೆಮ್ನು ಬರ್ಕೊಳ್ಳುವೆ ಅಂತ ಹೇಳಿದ್ರು. ಸೊ ಬರೀ ಸೆಕೆಂಡ್ ಸೆಮ್ ಅಷ್ಟೇ ಈಗ ಎಕ್ಸಾಮ್ ಫೀಸ್ ಕಟ್ಟಬೇಕಿರೋದು. ಆದರೂ ಎಕ್ಸಾಮ್ ಅಂದರೆ ಭಯ ಆಗ್ತಿದೆ ಇವಾಗಲೇ ನೆನೆಸ್ಕೊಂಡ್ರೆ. ಯಾಕಂದರೆ ನಾನು ಡಿಗ್ರಿ ಮುಗಿಸಿನೇ 5 ವರ್ಷ ಆಗೈತೆ. ಮತ್ತು ಇವಾಗ ನಾನು ಮತ್ತೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಲ್ಲ, ಹೇಗಿರುತ್ತೆ ಏನು ಅನ್ನೋದೇ ಭಯ ಆಗುತ್ತೆ ನೆನೆಸ್ಕೊಂಡ್ರೆ. ಬೇರೆ ಕ್ಲಾಸ್ ಬೇರೆ ಅಟೆಂಡ್ ಮಾಡಿರಲ್ಲ ಅಲ್ವಾ, ಎಲ್ಲನೂ ನಾನೇ ಓದ್ಕೊಂಡು ಬರಿಬೇಕು ಅಂದರೆ ಸ್ವಲ್ಪ ಕಷ್ಟ. ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವಲ್ಲ, ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ನಾನು ಓದಿದ್ದು ಲಾಸ್ಟ್ ಎಲ್ಲ BCom, ಅದರಲ್ಲಿ ಪ್ರಾಬ್ಲಮ್ಸೇ ಜಾಸ್ತಿ ಇತ್ತು, ಥಿಯರಿ ಜಾಸ್ತಿ ಇರಲಿಲ್ಲ. ಇವಾಗ ಥಿಯರಿ ಜಾಸ್ತಿ ಇದೆ, ಪ್ರಾಬ್ಲಮ್ಸ್ ಕಮ್ಮಿ ಇದೆ. ಸೊ ಪ್ರಾಬ್ಲಮ್ಸ್ ಆಗಿದ್ದರೆ 1-2 ಪ್ರಾಬ್ಲಮ್ಸ್ ಕಲ್ತ್ರೂ ಸಾಕಾಗ್ತಿತ್ತು. ಬಟ್ ಥಿಯರಿ ಎಲ್ಲ ಓದಲೇಬೇಕಲ್ವ, ನೋಡಬೇಕು ಹೇಗಿರುತ್ತೆ ಏನು ಅಂತ. ಎಕ್ಸಾಮ್ ಬರೆದ್ಮೇಲೆ ಗೊತ್ತಾಗೋದು, ಅಲ್ಲಿ ತನಕನೂ ಹೇಗಿರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಬಟ್ ಆದ್ರೂ ಒಂದು ಸ್ವಲ್ಪ ಇದು ಅಸೈನ್ಮೆಂಟ್ ಬರಿಬೇಕಾದ್ರೆಲ್ಲ ಒಂದೊಂದು ಐಡಿಯಾ ಇರುತ್ತೆ. ಈ ಥರ ಮಾಡ್ಬೋದು, ಈ ಥರ ಇರುತ್ತೆ ಅಂತ ಒಂದು ಐಡಿಯಾ ಇದೆ. ನೋಡೋಣ ಸೆಕೆಂಡ್ ಸೆಮ್ ಬರೆದ್ಮೇಲೆ ಹೇಗಿರುತ್ತೆ ಅಂತ. ಎಲ್ಲ ಎತ್ತಿಟ್ಟೆ. ಇವಾಗ ಸಂಜೆಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ತಂದಿದ್ರು ನನ್ನ ಹಸ್ಬೆಂಡು, ಅದನ್ನೆಲ್ಲ ಬಿಡಿಸಿಡ್ತಾ ಇದ್ದೀನಿ. ಅಂದರೆ ಇವತ್ತು ಸ್ಪೆಷಲ್ ಏನಂದರೆ ಸಬ್ಬಸಿಗೆ ಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟು ದಿನ ಮಸ್ತ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಈ ಸಲ ಏನಂದ್ರು ಗೊತ್ತಾ, ಪೇಸ್ಟ್ ಥರ ಇರಬೇಕು ಆ ಥರ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಶಿವಮ್ಮ ಇಬ್ಬರು ಮಾತಾಡ್ತಾ ಸೊಪ್ಪು ಬಿಡಿಸ್ತಾ ಇದ್ದೀವಿ. ನಂದು ಶಿವಮ್ಮಂದು ಮಾತಂತೂ ಯಾವಾಗಲೂ ಮುಗಿಯೋದೇ ಇಲ್ಲ. ಏನಾದರೂ ಇಬ್ಬರ ಹತ್ರನೂ ಮಾತಿದ್ದೇ ಇರುತ್ತೆ. ಎಷ್ಟೇ ಮಾತಾಡ್ತಾ ಇದ್ರೂ ಅದು ಎಂಡ್ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ನಾವು ಆ ಜಾಗದಿಂದ ಎದ್ದೋದ್ರೆ ಎಂಡ್ ಆಗುತ್ತೆ, ಇಲ್ಲ ಅಂದರೆ ಸುಮ್ಮನೆ ಮಾತಾಡ್ತಾನೆ ಇರ್ತೀವಿ, ಅಷ್ಟು ಮಾತಿರುತ್ತೆ. ಮತ್ತು ನಾನು 5 ತಿಂಗಳು ನಮ್ಮ ಮನೇಲಿ ಇದ್ದೆ ಅಲ್ವಾ, ಸ್ವಲ್ಪ ಗ್ಯಾಪ್ ಆಗಿತ್ತು ನಮ್ಮಿಬ್ಬರ ಮಧ್ಯೆ ಮಾತು. ಅದನ್ನೆಲ್ಲ ಇವಾಗ ಹೇಳ್ಕೊಳ್ತಾ ಇದ್ವಿ. ಹೀಗಿದ್ದೆ, ಹಂಗೆ ಮಾಡ್ತಾಯಿದ್ದೆ, ಮನೇಲಿ ಹಿಂಗಿರ್ತಾ ಇದ್ವಿ, ಈ ಟೈಮಲ್ಲಿ ಈ ಥರ ಕೆಲಸ ಮಾಡ್ಕೊತಿದ್ವಿ, ಪಿಂಟು ಈ ಥರ ಮಾತಾಡ್ತಾ ಇದ್ದ, ಆಟಾಡ್ತಾ ಇದ್ದ ಅಂತೆಲ್ಲ ಹೇಳ್ತಾ ಇದ್ದೆ. ಮನೇಲಿ ಟಿ ವಿನೇ ಹಾಕೋದಿಲ್ಲ ನಾವು, ನಮ್ಮದೇ ಮಾತು ಮುಗಿಯೋದಿಲ್ವಲ್ಲ, ಹಾಗಾಗಿ ಸಂಜೆ ಅಷ್ಟೇ ನಾವು ಟಿ ವಿ ಹಾಕೋದು. ಸೊ ಈಗ ನನ್ನ ಹಸ್ಬೆಂಡು ನನಗೆ ಅಂತ ಚಿಕನ್ ತಂದಿದ್ರು. ಏನಪ್ಪ ಇದು ರಾಮಂದ್ರ ಓಪನ್ ಅಂತ ಹೇಳ್ತಿದ್ದೀನಿ, ಆದರೂ ಚಿಕನ್ ಮಾಡ್ತಾಯಿದ್ದಾರೆ ಇವ್ರ ಮನೇಲಿ ಅಂತ ಅಂದ್ಕೋಬೇಡಿ. ಯಾಕಂದರೆ ನನಗೆ ಇವಾಗ ಬಾಣತನದಲ್ಲಿ 1 ಮಂತ್ ಮಿಸ್ ಆದ್ರೂ ಪಿಂಟು ಮತ್ತು ಏನಾದರೂ ನಾನು ಮತ್ತೆ ಫುಡ್ ಚೇಂಜ್ ಆಯಿತು ಅಂದರೆ, ಮತ್ತು ಯಾವಾಗಲಾದರೂ ಗ್ಯಾಪ್ ಬಿಟ್ಟು ಚಿಕನ್ ತಿಂದರೆ ಅವ್ನಿಗೇನಾದರೂ ಆಗುತ್ತೆ, ಈ ಬಾಣತನದಲ್ಲಿ ಏನೂ ಕಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಮತ್ತು ನಾನು ಕಂಟಿನ್ಯೂಸ್ ಇವಾಗ ತಿನ್ಕೊಂಡು ಬಂದ್ಬಿಟ್ಟು ಇವಾಗ ಗ್ಯಾಪ್ ಕೊಟ್ಟಿರೋದಕ್ಕೆ ನನಗೆ ಏನೋ ಕಳ್ಕೊಬಿಟ್ಟಿದ್ದೀನಿ ತಿನ್ನಬೇಕು ಅಂತ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ನಾನೇ ಕೇಳಿ ತರಿಸ್ಕೊಂಡಿದ್ದು. ಮತ್ತು ನಮ್ಮನೆ ಅಡುಗೆ ಮನೇಲಿ ಈ ವಿಡಿಯೋದಲ್ಲಿ ನೀವೇ ನೋಡ್ಬೋದು, ಅಡುಗೆ ಮನೆ ತೋರಿಸ್ತೀನಿ. ನಾವೇನೂ ಇಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟೇ ಸಾಮಾನು ಇಟ್ಕೊಂಡಿರೋದು. ಯಾಕೆಂದರೆ ನಾನು ಚಿಕನ್ ತಿಂತೀನಿ ಅಂತ ಮೊದಲೇ ಗೊತ್ತಿದ್ದರಿಂದ ಸ್ವಲ್ಪ ಅಷ್ಟೇ ಸಾಮಾನುಗಳನ್ನ ಇಟ್ಕೊಂಡಿರೋದು. ಮತ್ತು ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಇವತ್ತು ಮಾಡಿದ್ದೀವಿ. ಮತ್ತು ಇನ್ನು ರಾಮಂದ್ರ ಮುಗಿಯೋ ತನಕ ಮಾಡೋದಿಲ್ಲ.
ಮತ್ತು ಇವಾಗ ನನ್ನ ಹಸ್ಬೆಂಡ್ ನನಗೆ ಒಂದು ಕಡೆ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿ ಎರಡೂ ಮಾಡ್ತಾಯಿದ್ದಾರೆ. ಫಸ್ಟ್ ಈ ಚಿಕನ್ಗೆ ಚಿಕನ್ ಮಸಾಲ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಇದಿಷ್ಟನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅವರೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಂತ ಗೊತ್ತಿಲ್ಲ, ಆದರೆ ತಿಂದಾಗ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದಾರೆ. ಉಪ್ಪು ಇದಕ್ಕೇ ಹಾಕಿದ್ರು ಜಾಸ್ತಿನೇ, ಯಾಕೆಂದರೆ ಚೆನ್ನಾಗಿ ಹಿಡಿಯುತ್ತೆ ಪೀಸ್ಗೆಲ್ಲ ಅಂತ ಹೇಳಿ ಫಸ್ಟೇ ಇದಕ್ಕೆ ಹಾಕ್ಬಿಟ್ಟಿದ್ರು. ಮಾತ್ರ ಹೆಂಗೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಈ ಸಲ ತುಂಬ ವೆರೈಟಿಯಾಗಿ ಮಾಡಿದ್ರು. ನನಗೆ ಶಾಕ್ ಆಯ್ತಿತ್ತು, ಇದೆಲ್ಲ ಮಾಡೋದಕ್ಕೆ ಬರುತ್ತಾ ಇವ್ರಿಗೆ ಅಂತ. ನೋಡ್ತಾ ನೋಡ್ತಾ ಹಿಂಗೂ ಮಾಡ್ಬೋದಾ ಅಂತ ನನಗೆ ಹೇಳ್ಕೊಟ್ಟಂಗೆ ಆಯಿತು. ಚೆನ್ನಾಗಿ ಮಾಡಿದರು ಮಾತ್ರ. ಇವಾಗೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ಗೆ ಎತ್ತಿಡ್ತಾ ಇದ್ದಾರೆ, ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ. ನಾನ್ ವೆಜ್ ಅಂದರೆ ನನ್ನ ಹಸ್ಬೆಂಡ್ಗೆ ಸಖತ್ ಇಷ್ಟ. ಬಟ್ ಅವ್ರಿಗೆ ಮಟನ್ ತಿಂದರೆ ಆಗೋದಿಲ್ಲ, ಸ್ಕಿನ್ ಅಲರ್ಜಿ ಥರ ಆಗುತ್ತೆ. ಅಂದರೆ ನಾನು ಮದುವೆ ಆದಾಗಿಂದನೂ ನೋಡಿಲ್ಲ, ಮತ್ತು ನಾನು ನೋಡಿಲ್ಲ ತಿಂದಿರೋದವರು. ಮತ್ತು ಅಲರ್ಜಿ ಆಗಿರೋದು ಯಾವ ಥರ ಆಗುತ್ತೆ ಆ ಥರ ಎಲ್ಲ ನನಗೆ ಗೊತ್ತಿಲ್ಲ. ಹೇಳ್ತಾ ಇರ್ತಾರಲ್ಲ ಅಷ್ಟೇ ನನಗೆ ಗೊತ್ತಿರೋದು. ಅಲರ್ಜಿ ಆಗುತ್ತೆ, ಆ ರೀಸನ್ಗೆ ತಿನ್ನೋದಿಲ್ಲ ಅಂತ ಅಷ್ಟೇ ಗೊತ್ತಿರೋದು. ಮಟನ್ ಅಂದರೆ ಮಟನ್ ಸಾಂಬಾರು ಕೂಡ ಅವರು ತಿನ್ನೋದಿಲ್ಲ, ಬರೀ ಚಿಕನ್ ಅಷ್ಟೇ ತಿನ್ನೋದು. ಫಿಶ್ಶು ಚಿಕನ್ ಎರಡಷ್ಟೇ ತಿನ್ನೋದು. ಫಿಶ್ ತಿಂದರೆ ಏನಾಗೋದಿಲ್ಲ. ಚಿಕನಲ್ಲಿ ವೆರೈಟಿ ಮಾಡ್ಕೊಂಡು ತಿಂತಾರೆ. ಬಟ್ ನನಗೆ ಏನೇ ಆಗಲಿ ಇವತ್ತು ಮಾಡಿದ್ದು ನೋಡಿಬಿಟ್ಟು ನನಗೆ ತುಂಬ ಶಾಕ್ ಆಯಿತು. ಏನು ಇಷ್ಟು ಚೆನ್ನಾಗಿ ಮಾಡೋದು ಕಲ್ತಿದ್ದಾರಲ್ಲ, ನನಗೆ ಗೊತ್ತಿಲ್ವಲ್ಲ ಅಂತ ಅಂದ್ಕೊಬಿಟ್ಟೆ. ಮತ್ತು ಇವಾಗ ನಾನು ಅವ್ರಿಗೆ ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ವಿ ಬಿಡಿಸಿ. ನಾನು ಶಿವಮ್ಮ ಆಗಲೇ ಬಿಡಿಸಿದ್ವಲ್ಲ, ಈಗ ಅದನ್ನು ತೊಳ್ಕೊಟ್ಟಿದ್ರು. ನಾನು ತಣ್ಣೀರು ಮುಟ್ಟೋದಿಲ್ಲ ಜಾಸ್ತಿ. ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಮುಟ್ತೀನಿ ಅಷ್ಟೇ. ಮತ್ತು ಊಟ ತಿಂಡಿ ಆ ಥರ ಎಲ್ಲ ಆದಮೇಲೆ ಕೈ ತೊಳೆಯೋದಕ್ಕೆಲ್ಲ ತಣ್ಣೀರು ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನೂ ಜಾಸ್ತಿ ನಾನು ತಣ್ಣೀರೆಲ್ಲ ಮುಟ್ಟೋಕ್ಕೆ ಹೋಗಿಲ್ಲ. ಇವಾಗ ನಾನು ಸೊಪ್ಪಿಗೆ ಬೇಳೆ, ಈರುಳ್ಳಿ ಮತ್ತು ಟೊಮೊಟೊ ಇದಿಷ್ಟನ್ನು ಹಾಕಿ ಕೂಗೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಪಿಂಟುನ ಶಿವಮ್ಮನ ಹತ್ರ ಬಿಟ್ಬಿಟ್ಟಿದ್ದೆ, ಅಂದರೆ ಫೀಡ್ ಮಾಡಿಬಿಟ್ಟಿದ್ದೆ, ಆಟ ಆಡಿಸಿ ಅವನ್ನ ಮಲಗಿಸಿ ಅಂತೇಳಿ. ಸೊ ನಮ್ಮ ಶಿವಮ್ಮ ನೋಡ್ಕೊತಾ ಇದ್ದರು. ನಾವು ಒಂದು 6:30 ಅಷ್ಟೊತ್ತಿಗೆ ಹೋಗಿದ್ದು ಅಡುಗೆ ಮಾಡೋದಕ್ಕೆ ಅಂತ. ನಾವು ಈಚೆಗೆ ಬರೋ ತನಕ 8:15 ಆಗಿಬಿಟ್ಟಿತ್ತು. ನಾನು ನಿಂತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತೆಲ್ಲ ನೋಡ್ಕೊತಾ ಇದ್ದೆ, ಯಾವ ಥರ ಮಾಡ್ತಾರೆ, ನೆಕ್ಸ್ಟ್ ನಾನು ಟ್ರೈ ಮಾಡೋಣ ಈ ಥರ ಅಂತ. ಅಲ್ಲಿ ತನಕ ನಮ್ಮ ಶಿವಮ್ಮನೇ ನೋಡ್ಕೊತಾ ಇದ್ದರು. ಮಧ್ಯ ಹೋಗಿ ಪಿಂಟುನ ನೋಡ್ಕೊಂಬರ್ತಿದ್ದೆ. ನಾನು ಬರೀ ಸಾಂಬಾರಿಗೆ ಕೂಗೋದಕ್ಕೆ ಇಟ್ಟಿದ್ದಷ್ಟೇ. ಅದು ಒಗ್ಗರಣೆ ಎಲ್ಲನೂ ಶಿವಮ್ಮನೇ ಮಾಡಿದ್ದು, ನಾನು ಮಾಡೋದಕ್ಕೆ ಹೋಗಿರಲಿಲ್ಲ. ಅಡುಗೆ ತಿಂಡಿ ಆ ಥರ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಆ್ಯಕ್ಚುಲಿ. ನಾನು ಆಫೀಸ್ಗೆ ಹೋಗಬೇಕಿದ್ರೆ, ಅಂದರೆ ಅಷ್ಟು ದಿನ ಒಂದು 5 ವರ್ಷ ನಾನು ಹಾಸ್ಟೆಲಲ್ಲಿದ್ದೆ. ಅಲ್ಲಿಂದ ಬಂದ ತಕ್ಷಣ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಆಫೀಸಿಂದ ನಾನು ಈ ಥರ ಮನೆಗೆ ಬಂದಾಗೆಲ್ಲ ನಮ್ಮಮ್ಮನೇ ಮಾಡಿಬಿಡ್ತಾಯಿದ್ರು. ಮಾರ್ನಿಂಗ್ ಟೈಮ್ ಅಷ್ಟೇ ಅವರೇ ತಿಂಡಿ ಮಾಡ್ತಾಯಿದ್ದಿದ್ದು. ನನಗೆ ಅಡುಗೆ ತಿಂಡಿ ಅಷ್ಟಕ್ಕಷ್ಟೇ ಮಾಡ್ತಾ ಇರಲಿಲ್ವಲ್ಲ, ಹಂಗಾಗಿ ನಂಗೆ ಗೊತ್ತಿರಲಿಲ್ಲ. ಬಟ್ ಎಲ್ಲದಕ್ಕೂ ಏನೆಲ್ಲ ಹಾಕಿ ಮಾಡ್ತಾರೆ, ಹೆಂಗೆ ಮಾಡಬೇಕು ಅನ್ನೋದಷ್ಟು ಸ್ವಲ್ಪ ಐಡಿಯಾ ಇತ್ತು. ಈ ಥರ ಮಾಡ್ತಾರೆ ಅನಿಸುತ್ತೆ, ಈ ಥರ ಹಾಕ್ತಾರೆ ಅನಿಸುತ್ತೆ, ಆ ಥರ ಐಡಿಯಾ ಇತ್ತು. ಬಟ್ ಮದುವೆ ಆಗಿ ಬಂದಮೇಲೆ ನಾನು 1 ವೀಕ್ ಆಗಿತ್ತಷ್ಟೇ. ಬಂದಾಗ ಮದ್ದೂರು ವಡೆ ಮತ್ತು ಮಾಮೂಲಿ ನಿಪ್ಪಟ್ಟು, ಚಕ್ಲಿ ಇದೆಲ್ಲ ಮಾಡಿದ್ದೆ ನಾನು. ಕಾಯಿ ಚಟ್ನಿ ಪುಡಿ ಮಾಡಿದ್ದೆ, ಅದೆಲ್ಲ ಚೆನ್ನಾಗಿ ಬಂದಿತ್ತು. ಅಂದರೆ ಯೂಟ್ಯೂಬೆಲ್ಲ ನೋಡಿರಲಿಲ್ಲ, ಬಟ್ ಈ ಥರ ಹಾಕ್ತಾರೆ ಅಂತ ಐಡಿಯಾ ಇತ್ತು, ಅದೇ ರೀತಿ ಮಾಡಿದೆ. ಬಟ್ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಎಲ್ಲರೂ ತಿಂದರು. ನನಗೆ ಖುಷಿಯಾಯಿತು, ನನಗೆ ಗೊತ್ತಿಲ್ಲ ಅಂದರೂ ನಾನು ಮಾಡ್ಬೋದು ಅಂತ ಅಂದ್ಕೊಂಡ ಮೇಲೆ ನಾನು ಇಲ್ಲಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ನಾನು ಮಾಡೋದೇ ಬೇಡ ಹೋದಾಗ ಅಂತ ಅಂದ್ಕೊಂಡಿದ್ದೆ. ಹೇಳಿಸ್ಕೊಂಡು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಮಾಡಿದ್ದೆ. ಇವಾಗ ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ಒಂದು ಕಡಾಯಿಗೆ ಎಲ್ಲ ಥರದ್ದು ಚಕ್ಕೆ, ಲವಂಗ ಮತ್ತು ಮೆಣಸು, ಜೀರಿಗೆ, ಸೋಂಪು, ಏಲಕ್ಕಿ ಇದಿಷ್ಟನ್ನು ತೊಗೊಂಡಿದ್ದಾರೆ. ಬಟ್ ಆಯಿಲ್ ಹಾಕಿಲ್ಲ, ಬಟ್ ಹಾಗೆ ಫ್ರೈ ಮಾಡ್ಕೊತಾ ಇದ್ದಾರೆ. ಅದು ಫ್ರೈ ಮಾಡ್ತಾ ಅದ್ರದ್ದು ಸ್ಮೆಲ್ ಸಖತ್ತಾಗಿ ಬರುತ್ತೆ, ಒಂಥರ ಘಾಟ್ ಥರ ಬರುತ್ತೆ. ಅಲ್ಲಿ ತನಕನೂ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನ್ ವೆಜ್ ಸಾಂಬಾರಾಗಲಿ ಏನೇ ಮಾಡಿದ್ರೂ ಗಸಗಸೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಸಖತ್ತಾಗಿ ಬಂದಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಿ ಘಾಟ್ ಗಮ್ ಅಂತ ಬರುತ್ತೆ ನೋಡಿ, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತಿದ್ದಾರೆ, ಅಂದರೆ ಆರೋದಕ್ಕೆ ಅಂತ ಇಟ್ಟಿದ್ದಾರೆ. ಮತ್ತು ಅದೇ ಕಡಾಯಿಗೆ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದಾರೆ, ಅಂದರೆ ಅದನ್ನ ಬಿಸಿ ಮಾಡ್ಕೊತಾ ಇದ್ದಾರೆ.
ಗೋಡಂಬಿ ತೊಗೊಂಡಾದ್ಮೇಲೆ ಅದೇ ಕಡಾಯಿಗೆ ಆಯಿಲ್ ಹಾಕಂಗಿಲ್ಲ, ಎಲ್ಲನೂ ಹಾಗೇ ಫ್ರೈ ಮಾಡ್ಕೊಬೇಕು. ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಜೊತೆಗೆ ಟೊಮೊಟೊ, ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಹಾಕೋಬೋದು. ಆ್ಯಕ್ಚುಲಿ ನಾನ್ ವೆಜ್ಗೆಲ್ಲ ಹುಳಿ ಜಾಸ್ತಿ ಮಾಡೋದಿಲ್ಲ ಯಾರೂ, ಅದಕ್ಕೋಸ್ಕರ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿರೋದು. ಮತ್ತು ಹಸಿಮೆಣ್ಸಿನ್ಕಾಯಿ, ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು ಒಂದು 3 ಎಲೆ 4 ಎಲೆ ಅಷ್ಟೇ ಹಾಕಿದ್ದು. ಇದಿಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ನಾವು ಬಾಡಿಸ್ತಾ ಇದೇನೇ ನೀರು ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಎಣ್ಣೆ ಹಾಕೋ ಅವಶ್ಯಕತೆಯೇ ಬೇಡ. ಇದೇ ಅರ್ಧ ಅಂದರೆ ಪೂರ್ತಿನಾದರೂ ಬೇಯಿಸ್ಬೋದು, ಇಲ್ಲ ಅರ್ಧನಾದರೂ ಬೇಯಿಸ್ಕೋಬೋದು. ನಾವು ಒಂದು ಮೀಡಿಯಮ್ ಅಷ್ಟು ಬೇಯಿಸ್ಕೊಂಡಿದ್ವಿ. ಅಂದರೆ ಅವರೇ ಹೇಳ್ಕೊಟ್ಟಿದ್ದು ಇದಿಷ್ಟು ಬೇಯಿಸ್ಕೋಬೇಕಷ್ಟೇ ಅಂತ. ಸೊ ಇದಿಷ್ಟೂ ಮಿಕ್ಸಿಗೆ ಹಾಕಂತ ಇದ್ದೀವಿ. ಸ್ವಲ್ಪ ಟೈಮ್ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಾವು ಆವಾಗಲೇ ಏನೆಲ್ಲ ಮಸಾಲೆನ ಬಿಸಿ ಮಾಡ್ಕೊಂಡಿದ್ವಿ ಅದನ್ನು ಅಷ್ಟೇ ಇದ್ರ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಗ್ರೈಂಡ್ ಮಾಡೋದಂದರೆ ಇದನ್ನು ಫುಲ್ಲು ತರಿಯಾಗೂ ಇರಬಾರ್ದು, ಈ ಕಡೆ ಫುಲ್ ಸಾಫ್ಟಾಗೂ ಇರಬಾರ್ದು, ಆ ಥರ ಮಾಡ್ಕೊಬೇಕು. ತರಿಯಾಗಿದ್ದರೆ ಅದೇ ಇರುತ್ತೆ, ಜಾಸ್ತಿ ಎದ್ದು ಕಾಣುತ್ತೆ. ಮತ್ತು ಸಾಫ್ಟ್ ಇದ್ದರೆ ಅದು ಚೆನ್ನಾಗಿರೋದಿಲ್ಲ, ಟೇಸ್ಟಿ ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಆಗಿ ಅದನ್ನು ಆಡಿಸ್ಕೊಂಡಿದ್ದೀವಿ. ಅಂದರೆ ಈ ಥರ ಇಷ್ಟು ಬರೋ ಥರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋದು. ಈಗ ಅದೇ ಕಡಾಯಿಗೆ ನಾವು ಆಯಿಲ್ ಹಾಕ್ಕೊತಾ ಇದ್ದೀವಿ. ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಚಿಕನ್ನ ಹಾಕ್ಕೊತಾ ಇದ್ದೀವಿ. ಅಂದರೆ ನಾವು ಒಂದು 3/4 kg ಚಿಕನ್ನ ನಾವು ಗ್ರೇವಿಗೆ ಅಂತ ಇಟ್ಕೊಂಡಿದ್ದು, 1/4 kg ಚಿಕನ್ ಅಷ್ಟೇ ನಾವು ಬಿರಿಯಾನಿಗೆ ಅಂತ ಇಟ್ಕೊಂಡಿದ್ದು. ಇದೇ ಚಿಕನ್ಗೆ ಇವಾಗ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಅಂದರೆ ಇದಕ್ಕೆ ನೀರೇನೂ ಹಾಕಿರಲಿಲ್ಲ, ಸ್ವಲ್ಪ ಆಯಿಲ್ ಹಾಕಿದ್ವಲ್ಲ, ಇದೇನೇ ನೀರು ಬಿಡ್ತಾ ಇತ್ತು. ಸೊ ಇದರಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಚಿಕನ್ನ. ಕೆಲವರು ಇದು ಫುಲ್ ಬೇಯೋ ತನಕನೂ ಬಾಡಿಸ್ತಾರೆ, ಇನ್ನು ಸ್ವಲ್ಪ ಜನ ಈ ಥರ ಅರ್ಧಂಬರ್ಧ ಆಗೋ ಥರ ಬಾಡಿಸ್ಕೊಂಡಿರ್ತಾರೆ. ನಾವು ಫುಲ್ಲು ಬೇಯಿಸಿರಲಿಲ್ಲ, ಇಷ್ಟು ಮಾತ್ರ ಬೇಯಿಸ್ಕೊಂಡಿದ್ದು. ಇದಿಷ್ಟು ಬೇಯಿಸಾದ್ಮೇಲೆ ಇದಕ್ಕೆ ಯಾವುದು ಮಸಾಲೆನ ಹಾಕಿರಲಿಲ್ಲ. ಈ ಚಿಕನ್ ಏನು ಮಾಡಿದ್ವಿ, ಒಂದು ತಟ್ಟೆಗೆ ಹಾಕೋಬಿಟ್ವಿ. ಯಾವುದೇ ರೀತಿ ಪೌಡರ್ ಮಸಾಲೆ ಅದೇನೂ ಹಾಕಿರಲಿಲ್ಲ. ಸ್ವಲ್ಪ ಅದು ಆರಬೇಕಂತ ಹೇಳಿ ತಟ್ಟೆಗೆ ಹಾಕಿಟ್ಕೊಂಡಿದ್ದು. ನಾವು ಮತ್ತೆ ಅದೇ ಕಡಾಯಿಗೆ ಇವಾಗ ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಮತ್ತೆ ಜೀರಿಗೆ, ಸೋಂಪು, ಏಲಕ್ಕಿ ಇದಿಷ್ಟನ್ನು ಹಾಕ್ಕೊತಾ ಇದ್ದೀವಿ. ಮತ್ತು ಇದನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಆವಾಗಲೇ ಯಾಕೆ ನಾವು ಅದನ್ನು ಡ್ರೈ ಆಗಿ ಆಯಿಲ್ ಹಾಕ್ದೇ ಫ್ರೈ ಮಾಡಿದ್ವಿ ಅಂದರೆ, ಆ ಥರ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆ ಥರ ಏನೂ ಆಗೋದಿಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದ್ದು. ಮತ್ತು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಮತ್ತು ಸೋಂಪು ಪುಡಿ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು, ಜೊತೆಗೆ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಕಸ್ತೂರಿ ಮೇಥಿ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಅದನ್ನು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದೆಲ್ಲ ಫ್ಲೇವರ್ ಸ್ಮೆಲ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಾದಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸ್ವಲ್ಪ ಚಿಕನ್ನ, ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ಪೌಡರ್ಸ್ ಹಾಕ್ಕೋಬೇಕು. ಈಗ ಹಾಕಿದ ಪುಡಿ ಬಂದು ಮುರಿ ಪುಡಿ, ಇದ್ರ ಜೊತೆಗೆ ಗರಂ ಮಸಾಲೆನ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಪೌಡರ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕಿಲ್ಲ, ಇದು ಚಿಕನ್ ಮಸಾಲೆ ಪೌಡರು. ಅಚ್ಚ ಖಾರದ ಪುಡಿ ಹಾಕ್ತಾ ಇರೋ ರೀಸನ್ಗೆ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಸ್ಕೊಂಡಿದ್ದೀನಿ ಖಾರ ಬರೋದಕ್ಕೋಸ್ಕರ. ಇದಿಷ್ಟು ಪೌಡರ್ನ ಹಾಕಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈ ಮಧ್ಯದಲ್ಲಿ ಹಾಕ್ಕೋಬೋದು ನೀವು. ಇದನ್ನೆಲ್ಲ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತಂದರೆ ನೀರು ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಗ್ರೇವಿ ಜಾಸ್ತಿ ಇರಲಿ, ಇದರಲ್ಲೇ ರೈಸ್ ತಿನ್ಬೋದು ಅಂತ ಇದ್ದರೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೋದು. ನೀರು ಹಾಕಿದ್ಮೇಲೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಮಿಕ್ಸ್ ಮಾಡಾದಮೇಲೆ ನಾವು ಆವಾಗಲೇ ಮಸಾಲೆ ಆಡಿಸ್ಕೊಂಡಿದ್ವಲ್ಲ, ಅದಷ್ಟನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಕುದಿ ಹತ್ತಿದ್ಮೇಲೆ ಇದನ್ನು ಹಾಕ್ಕೋಬೇಕು. ಯಾಕಂದರೆ ಮೊದಲೇ ಇದನ್ನು ನಾವು ಹುರಿದು ಮಿಕ್ಸ್ ಮಾಡೋದ್ರಿಂದ ಇದನ್ನೇನು ಜಾಸ್ತಿ ಹೊತ್ತು ಹಾಕ್ಬೇಕಂತ ಏನಿಲ್ಲ. ಚೆನ್ನಾಗಿ ಒಂದು ಕುದ್ದು ಬಂದಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟರೆ ಸಾಕು, ಗ್ರೇವಿ ರೆಡಿಯಾಗಿರುತ್ತೆ.
ಚಿಕನ್ ಗ್ರೇವಿ ರೆಡಿ ಆಗೋದಕ್ಕೆ ಬಿಟ್ಟಿದ್ದೀವಿ, ಅಂದರೆ ಅದು ಪೂರ್ತಿ ಬೇಯೋದಕ್ಕೆ ಅಂತ ಬಿಟ್ಟಿದ್ದೀವಿ. ಈಗ ನಾವು ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಹಾಕಿದ್ದೀವಿ ಅಂದರೆ, ಒಂದು ಕುಕ್ಕರ್ಗೆ ಮತ್ತು ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಬಾತಿನ ಎಲೆ ಇದಿಷ್ಟನ್ನು ಆಯಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ. ಅದಕ್ಕೇನೆ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಾವು ಮಾಡಿದ್ದು ಟೊಮೆಟೊ ಇದಿಷ್ಟನ್ನು ಹಾಕಿ ಅದಕ್ಕೋಸ್ಕರ ಇಷ್ಟೇ ಕಡಿಮೆ ಇರೋದು. ಮತ್ತು ಜಾಸ್ತಿ ಹಾಕ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಬೇಕು, ಖಾರ ಬೇಕಲ್ಲ, ಅದಕ್ಕೋಸ್ಕರ ಕಡಿಮೆ ಮಾಡೋದ್ರಿಂದ ನಾನು ಎರಡಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ಸಿರೋದು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಚಿಕನ್ ತೊಗೊಂಡು ಬಂದು ಹಾಕಿದ್ದೀವಿ. ಅಂದರೆ ಅದು ಚೆನ್ನಾಗಿ ನೆನಿಬೇಕಂತ ಹೇಳಿದ್ವಲ್ಲ, ಉಪ್ಪು ಖಾರ ಎಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಇದಕ್ಕೆ ಹಾಕೊಂತಿದ್ದೀವಿ. ಬಟ್ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಮಾಡಬೇಕಾದ್ರೆ ಯಾವಾಗಲೂ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಈ ಥರ ಬಿರಿಯಾನಿ ಮತ್ತು ಪಲಾವ್ ಈ ಥರ ಎಲ್ಲ ಮಾಡಿದಾಗ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊತೀನಿ ಜಾಸ್ತಿ. ನಾವು 1 ಲೋಟ ಬಿರಿಯಾನಿ ಮಾಡೋದ್ರಿಂದ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀವಿ. ಅಂದರೆ ಎಷ್ಟು ಲೋಟ ಅಕ್ಕಿ ಹಾಕ್ತೀವಿ ಅಷ್ಟು ನಾವು ನೀರು ಹಾಕ್ಕೋಬೇಕು. 1 ಲೋಟ ಅಕ್ಕಿಗೆ 2, 2 ಲೋಟ ಅಕ್ಕಿಗೆ 4 ಆ ಥರ. ಇವಾಗ ನೀರು ಹಾಕಾದ್ಮೇಲೆ ಮೊಸರನ್ನ ಹಾಕೊತಿದ್ದೀವಿ. ಅಂದರೆ ಮೊಸರು ಸ್ವಲ್ಪ ಗಟ್ಟಿ ಇರಬೇಕು, ಆ ಥರ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದಷ್ಟು ಕುದಿಬೇಕು, ಅಂದರೆ ಒಂದು ಕುದಿ ಬರಬೇಕು, ಅಲ್ಲಿ ತನಕನೂ ಅಕ್ಕಿನ ಹಾಕ್ಬಾರ್ದು. ಯಾಕೆಂದರೆ ತುಂಬ ಚೆನ್ನಾಗಿ ಬಿರಿಯಾನಿ ಉಡಿಯಾಗಿ ಬರಬೇಕು ಅಂತ ಹೇಳಿದ್ರೆ ಒಂದು ಕುದಿ ಆದಮೇಲೆ ಅಕ್ಕಿ ಹಾಕಬೇಕು. ಅದು ಕುದಿ ಬರೋ ತನಕ ಈ ಕಡೆ ಗ್ರೇವಿ ರೆಡಿಯಾಗಿದೆ. ಅಂದರೆ ನಾನು ಸ್ವಲ್ಪ ರೈಸಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಲೈಟಾಗಿ ಗಟ್ಟಿ ಮಾಡಿಲ್ಲ, ಒಂದು ಸ್ವಲ್ಪ ತೆಳ ಮಾಡಿದ್ದಾರೆ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದಾರೆ. ಅದೆರಡು ಹಾಕೋದ್ರಿಂದ ಲಾಸ್ಟಲ್ಲಿ ಅದ್ರ ಫ್ಲೇವರ್ ಬಿಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಆ ರೀಸನ್ಗೋಸ್ಕರ ಲಾಸ್ಟಲ್ಲಿ ಹಾಕ್ತಾ ಇರೋದು ಇದನ್ನು. ಗ್ರೇವಿ ರೆಡಿ ಆಯಿತು. ಇವಾಗ ಬಿರಿಯಾನಿ ಒಂದು ಕುದಿ ಬಂತು. ಒಂದು ಕುದಿ ಬಂದಮೇಲೆ ಅಕ್ಕಿನ ಫಸ್ಟೇ ನೆನೆಸಿಟ್ಕೊಂಡಿದ್ವಿ ತೊಳೆದ್ಬಿಟ್ಟು. ಆ ಅಕ್ಕಿನ ಇವಾಗ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ನಮಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕಿತ್ತು, ಆವಾಗಲೇ 1 ಲೋಟ ಹಾಕಿದ್ವಿ. ಇವಾಗ ಇನ್ನೂ 1 ಲೋಟ ಹಾಕಿ ಎಲ್ಲನೂ ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡಿದ್ಮೇಲೂ ಒಂದು ಕುದಿ ಬರೋ ತನಕನೂ ನಾವು ಕ್ಯಾಪ್ ಹಾಕಿರಲಿಲ್ಲ. ಯಾಕಂದರೆ ಫಸ್ಟೇ ಕ್ಯಾಪ್ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ, ಚಿಕನ್ ಪೀಸ್ ಮತ್ತು ರೈಸ್ ಎಲ್ಲ ಕೆಳಗಡೆ ಹೊರ್ಟೋಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಫೈನಲಿ ಕುಕ್ಕರ್ ಮುಚ್ಚಿದ್ವಿ. ಸೊ ನಾವು ಕುಕ್ಕರಲ್ಲಿ 1 ಕೂಗಷ್ಟೇ ಕೂಗಿಸಿದ್ದು, ಏಕೆಂದರೆ ಆಲ್ರೆಡಿ ಚಿಕನ್ ಬೆಂದಿತ್ತು. ಆ ರೀಸನ್ಗೋಸ್ಕರ ಒಂದೇ ಒಂದು ಕೂಗು ಮಾತ್ರ ಕೂಗಿಸಿದ್ವಿ. ಇವಾಗ ಕುಕ್ಕರ್ ಆರಿದ್ಮೇಲೆ ತೆಗ್ದಿದ್ದೀವಿ ನೋಡಿ ಎಷ್ಟು ಉಡಿಯಾಗಿ ಬಂದಿದೆ ಅಂತ. ಮಸಾಲೆ ಯಾವುದು ಮೇಲ್ಗಡೆಗೆ ಬಂದಿಲ್ಲ. ಈ ಥರ ಮಾಡಿದಾಗ ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ, ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಸೊ ನಾವು ತೆಗೆದ್ಬಿಟ್ಟು ಹಾಗೆ ಹಾಕ್ಕೊಂಡು ತಿನ್ಬೋದು. ನಾವು ಫಸ್ಟೇ ಕ್ಯಾಪ್ ಹಾಕ್ಬಿಟ್ರೆ ಮಸಾಲೆ ಎಲ್ಲ ಮೇಲಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಕೆಳಗಡೆ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕುದಿದ ಮೇಲೆ ನಾವು ಕ್ಯಾಪ್ ಹಾಕಬೇಕು. ಆಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.